ದೇವರು ಯಾವತ್ತು ತನ್ನ ಸ್ವಂತ ಜನರನ್ನ ಶತ್ರುವಿನ ಕೈಗೆ ಒಪ್ಪಿಸಲ್ಲ. ಆದರೆ ಅವರ ಮೊಂಡುತನ, ಅವರ ಅಪರಾಧ, ಅವರು ದೇವರಿಗೆ ವಿರುದ್ಧವಾಗಿ ಮಾಡುವ ಕಾರ್ಯಗಳ ನಿಮಿತ್ತವಾಗಿ ಅವರನ್ನ ದೇವರು ಶತ್ರುವಿನ ಕೈಗೆ ಒಪ್ಪಿಸ್ತಾನೆ. ಕೆಲವೊಮ್ಮೆ ಹೋರಾಟ ಬರೋದು ಒಳ್ಳೆಯದು, ಕೆಲವೊಮ್ಮೆ ಶತ್ರುಗಳನ್ನ ದೇವರು ಇಡೋದು ಒಳ್ಳೆಯದು. ನೀವು ಸ್ತೋತ್ರ ಹೇಳ್ತಾ ಇಲ್ಲ. ಯುದ್ಧ ಅಭ್ಯಾಸ ಇಲ್ಲದೆ ಇರುವವರಿಗೆ ಯುದ್ಧಾಭ್ಯಾಸವನ್ನ ಬರಮಾಡೋದಕ್ಕೆ ದೇವರೇ ಉಳಿಸುವ ಕೆಲ ಶತ್ರುಗಳನ್ನ ದೇವರೇ ಇಟ್ಟಿರ್ತಾನೆ. ನಿನ್ನ ಬಾಯಿಂದ ಸ್ತೋತ್ರ ಹೇಳಿಸೋದಿಕ್ಕೆ, ನಿನ್ನನ್ನು ಚೆನ್ನಾಗಿ ಪ್ರಾರ್ಥನೆ ಮಾಡಿಸೋದಿಕ್ಕೆ, ನಿನ್ನ ದೈವ ಭಯದಲ್ಲಿ ನಡೆಯೋದಿಕ್ಕೆ, ದೇವರ ವಾಕ್ಯದ ಪ್ರಮಾಣದಲ್ಲಿ ಜೀವಿಸೋದಿಕ್ಕೆ ನಿನಗೆ ವಿರುದ್ಧವಾಗಿ ದೇವರೇ ಶತ್ರುಗಳನ್ನ ಇಟ್ಟಿರ್ತಾನೆ. ನೀನು ಈ ಶತ್ರು ಇಲ್ಲದೆ ಹೋಗಿದ್ರೆ ಇಲ್ಲಿ ಕುತ್ಕೊಂಡು ಇವತ್ತು ಸ್ತೋತ್ರನೂ ಹೇಳ್ತಾ ಇರಲಿಲ್ಲ. ನಿನ್ನ ಮುಂದೆ ಶತ್ರುಗಳನ್ನ ದೇವರ ಅನುಮತಿ ಮಾಡಿರೋದಕ್ಕಾಗಿ ಒಂದು ಸ್ತೋತ್ರ ಹೇಳ್ರಿ.